ಒಂದ್ ಕಡೆ ಕೊರೋನಾ ಆರ್ಭಟ, ಇನ್ನೊಂದ್ ಕಡೆ ಹೊಸ ವರ್ಷ ಆಚರಣೆ ಮಾಡೋಕೆ ಏನಾದ್ರೂ ಅಡ್ಡಿ ಆತಂಕ ಇದೆಯಾ ಎನ್ನುವಂತ ನಿಟ್ಟಿನಲ್ಲಿ ಕೆಲವರಿಗೆ ಕುತೂಹಲ ಇರುವಂತದ್ದು. ಬಟ್ ಆದ್ರೆ ಹೊಸ ವರ್ಷ ಆಚರಣೆಗೆ ಯಾವುದೇ ರೀತಿಯಾದಂತ ಅಡ್ಡಿ ಆತಂಕ ಇಲ್ಲ ಅಂತ ತುಷಾರ್ ಗಿರ್ನಾಥ್ ಅವರು ಹೇಳ್ತಾ ಇದ್ದಾರೆ. ಕೊರೋನಾ ಭೀತಿ ಮಧ್ಯೆ ಹೊಸ ವರ್ಷಾಚರಣೆಗೆ ಇಲ್ಲ ನಿರ್ಬಂಧ, ಬಿಬಿಎಂಪಿ ಕಡೆಯಿಂದ ಹೊಸ ವರ್ಷಾಚರಣೆಗಿಲ್ಲ ಷರತ್ತುಗಳು, ನ್ಯೂ ಇಯರ್ಗೆ ಯಾವುದೇ ಪ್ರತ್ಯೇಕ ಮಾರ್ಗಸೂಚಿ ಇರುವುದಿಲ್ಲ, ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕೊರೋನಾ ವೈರಸ್ ಪ್ರಕರಣಗಳು ಹೆಚ್ಚಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕ ಷರತ್ತು ಯಾವುದು ಇಲ್ಲ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರ್ನಾಥ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದು ಕೂಡ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಬಿಬಿಎಂಪಿ ಕೂಡ ಅಲರ್ಟ್ ಆಗಿದೆ. ಕೋವಿಡ್ಗೆ ಸಂಬಂಧಿಸಿದಂತೆ ನಮ್ಮ ತಜ್ಞರ ಸಮಿತಿ ಇದೆ ರಾಜ್ಯ ಮಟ್ಟದಲ್ಲಿ. ಕೇಂದ್ರ ಮಟ್ಟದಲ್ಲಿ ನಮ್ಮ ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ನಿರ್ದೇಶನ ನೀಡುತ್ತದೆ. ತದನಂತರ ನಮ್ಮ ಸ್ಟೇಟ್ ಲೆವೆಲ್ ತಜ್ಞರ ಸಮಿತಿ ಇರುತ್ತೆ. ಅದು ನಮ್ಮ ಆರೋಗ್ಯ ಇಲಾಖೆಯವರ ಸಚಿವರು ಅದಕ್ಕೆ ನೋಡಿ ಅವ್ರ ತಜ್ಞರು ಏನು ಹೇಳ್ತಾ ಇದ್ದಾರೆ ಒಂದು ಡಿಸಿಷನ್ ತಗೊಳ್ತಾರೆ. ಆ ಪ್ರಕಾರ ಈಗಾಗಲೇ ಅಡ್ವೈಸರಿಯನ್ನು ಸಲಹೆ ಸೂಚನೆ ಏನು ನೀಡಬೇಕಾಗಿತ್ತು ಆರೋಗ್ಯ ಇಲಾಖೆಯಿಂದ ಸೂಚನೆ ನೀಡಲಾಗಿದೆ. ಅದರಂತೆ ಅವರು ಸ್ವಲ್ಪ RT-PCR ಚೆಕ್ ಜಾಸ್ತಿ ಮಾಡಿಕೊಡ್ರಿ, ಇದು ಎಲ್ಲ ವೈರಾಲಜಿ ಇನ್ಸ್ಟಿಟ್ಯೂಟ್ಗೆ ಕಳಿಸುವುದು, ಒಂದು ಸಲ ಸೀಕ್ವೆನ್ಸಿಂಗಾಗಿ ಅದು ಎಲ್ಲ ತಿಳಿಸಿದ್ದಾರೆ. ಅದು ಆ ಕಡೆಗೆ ನಾವು ನಮ್ಮ ಕಾರ್ಯವನ್ನು BBMPಗೆ ಏನು ಬರುತ್ತೆ ಅದು ಮಾಡ್ತೀವಿ. ಇನ್ನು ಕೊರೋನಾ ಆರ್ಭಟ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿರುವಂತದ್ದು, ಅಲರ್ಟ್ ಕೂಡ ಆಗಿದೆ. ಈಗಾಗಲೇ ನೋಡ್ತಾ ಇದ್ವಿ, ಸಾರಿಗೆ ಇಲಾಖೆ ಇರ್ಬೋದು ಅಥವಾ ಧಾರ್ಮಿಕ ಇಲಾಖೆ ಸಂಬಂಧಪಟ್ಟಂತೆ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಮಾರ್ಗಸೂಚಿಯನ್ನ ಹೊರಡಿಸಿದ್ರೆ ಮಾತ್ರ ಮಾಸ್ಕ್ ಅನ್ನ ಕಡ್ಡಾಯ ಮಾಡ್ತೀವಿ, ಸರ್ಕಾರ ಗೈಡ್ಲೈನ್ಸ್ ಮಾಡಿದ್ರೆ ಮಾತ್ರ ಬಸ್ಗಳಲ್ಲಿ ಮಾಸ್ಕ್ ಕಡ್ಡಾಯಗೊಳಿಸಲಾಗುತ್ತೆ. ಸದ್ಯಕ್ಕೆ ಎಚ್ಚರವನ್ನು ವಹಿಸಲು ಅಧಿಕಾರಿಗಳಿಗೆ ರಾಮಲಿಂಗಾರೆಡ್ಡಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ಆದೇಶ ಕಟ್ಟುನಿಟ್ಟಾಗಿ ಪಾಲಿಸಲು ಸಚಿವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಬಸ್ ಹಾಗೆ ದೇಗುಲಗಳಲ್ಲಿ ಜನಸಂದಣಿ ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಬಹಳ ಕಟ್ಟೆಚ್ಚರವನ್ನ ಕೂಡ ವಹಿಸಲಾಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಗಮನಿಸ್ತಾ ಇದ್ವಿ, ಬಸ್ನಲ್ಲೂ ಕೂಡ ತಿರುಗಾಟ ಮಾಡೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಕೇಂದ್ರ ಆರೋಗ್ಯ ಸಚಿವರ ಜೊತೆ ಸಚಿವ ದಿನೇಶ್ ಗುಂಡೂರಾವ್ ಸಭೆ ನಡೆದಿದೆ. ಇಂದು ಸಭೆಯಲ್ಲಿ ಸಲಹೆಯನ್ನು ಕೂಡ ಆರೋಗ್ಯ ಸಚಿವರು ಪಡೆದುಕೊಂಡಿದ್ದಾರೆ. ಬಸ್ ಹೋದರೆ KSRTC ಜನ ಜಾಸ್ತಿ ಇರ್ತಾರೆ. ಮತ್ತು ನಮ್ಮ ಮುಜರಾಯಿ ಇಲಾಖೆಯಲ್ಲೂ ಅಷ್ಟೇ, ಅಲ್ಲೂ ಅಷ್ಟೇ. ಎಲ್ಲರೂ ಪ್ರತಿಯೊಬ್ಬರು ಕೂಡ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಎಲ್ಲರೂ ಕೂಡ 60 ವರ್ಷ ಆಗಿರ್ತಕ್ಕಂಥವರು, ಅದರಲ್ಲಿ ಕೆಮ್ಮು ಜ್ವರ ಇದ್ದಂಥವರು ಕಡ್ಡಾಯವಾಗಿ ಮಾಸ್ಕ್ ಹಾಕ್ಕೊಳ್ಳಿ ಅಂತ ಜನರಲ್ಲಿ ಮನವಿ ಮಾಡ್ತೇನೆ. ಇವಾಗ ನಮ್ಮ ಬಸ್ಸಲ್ಲಿ ಹೋಗೋರು ಹಾಕ್ಕೋಬೇಕು. 60 ವರ್ಷಕ್ಕಿಂತ ಮೇಲ್ಪಟ್ಟಿರ್ತಕ್ಕಂಥವ್ರು ಕೆಮ್ಮು ಜ್ವರ ಇದ್ದರೆ ಅವರು ಹಾಕ್ಕೋಬೇಕು, ಅವರು ಹಾಕ್ಕೋಬೇಕಮ್ಮ. ಸರ್ಕಾರದ ಆದೇಶ ಅಂದರೆ ದೇವಸ್ಥಾನ ಪ್ರತಿಯೊಂದು ಬಸ್ ಅಂದರೆ KSRTC. ಇನ್ನು ಕರ್ನಾಟಕದಲ್ಲಿ ಕೊರೋನಾ ಕೇಸ್ ಜಾಸ್ತಿ ಆಗ್ತಾ ಇದೆ. ಆದರೆ ಒಂದು ಖುಷಿ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಕೊಪ್ಪಳದಲ್ಲಿ ಯಾವುದೇ ಕೊರೋನಾ ಸಂಗತಿಗಳು ಕೂಡ ಪತ್ತೆಯಾಗಿಲ್ಲ. ಕಾರಣ ಈಗಾಗಲೇ ಯಾರೆಲ್ಲ ಈ ರೋಗ ಲಕ್ಷಣ ಇರುವಂತ ವ್ಯಕ್ತಿಗಳನ್ನ ಸ್ಯಾಂಪಲ್ ಕೂಡ ಸಂಗ್ರಹ ಮಾಡಿದ್ರು. ಕೇರಳ ಮತ್ತು ವಿದೇಶಗಳಿಂದ ಬಂದವರ ಮಾದರಿ ಕೂಡ ಕಲೆಕ್ಟ್ ಮಾಡಲಾಯಿತು. ಈಗಾಗಲೇ ಕೋವಿಡ್ ಎದುರಿಸಲು ಸಿದ್ಧತೆ ಕೂಡ ಎಲ್ಲಾ ರೀತಿಯಾಗಿ ಮಾಡಿಕೊಳ್ಳಲಾಗಿದೆ. ಕೊಪ್ಪಳ ಜಿಲ್ಲಾ ಆರೋಗ್ಯ ಅಧಿಕಾರಿ ಲಿಂಗರಾಜು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಈ ಗಡಿ ಭಾಗಗಳನ್ನ ಆದಷ್ಟು ಸನ್ನದ್ಧಗೊಳಿಸಬೇಕಾಗತ್ತೆ. ಕೇರಳದಿಂದ ಬಂದವರು ಇರ್ಬೋದು, ಬೇರೆ ಬೇರೆ ಭಾಗಗಳಿಂದ. ಆದರೆ ಕೊಪ್ಪಳದಲ್ಲಿ ಯಾವುದೇ ಕೊರೋನಾ ಕೇಸ್ ಪತ್ತೆಯಾಗಿಲ್ಲ ಅಂತ ಆರೋಗ್ಯ ಅಧಿಕಾರಿ ಲಿಂಗರಾಜು ಹೇಳ್ತಾ ಇದ್ದಾರೆ. ನ್ಯೂ ವೇರಿಯಂಟ್ ಒಮಿಕ್ರಾನ್ JN.1 ಅಂತ ಹೇಳಿ ನಮ್ಮ ರಾಜ್ಯದಲ್ಲಿ ಎಲ್ಲಿವರೆಗೂ ಅಂತ ಒಂದು ಪ್ರಕರಣ ಪತ್ತೆ ಆಗಿಲ್ಲ. ಸೊ ನಿನ್ನೆ ಮಧ್ಯಾಹ್ನ ಮದ್ದೂರಲ್ಲಿ ಒಂದು ಪ್ರಕರಣ ಬಂದಿದೆ ಅಂತ ಹೇಳಿ ಸುದ್ದಿಯನ್ನು ಹರಡಿಸ್ತಾ ಇದ್ರು. ಸೊ ಇಲ್ಲ, ಯಾಕಂದರೆ ಹೊಸ ವೇರಿಯಂಟ್ ಬಗ್ಗೆ ನಾವು ಮಾಹಿತಿ ಕೊಡಬೇಕು ಅಂತಂದರೆ ಕೋವಿಡ್ ಪಾಸಿಟಿವ್ ಬಂದಂಥ ಪೇಷಂಟಿನ ಸ್ಯಾಂಪಲನ್ನು ನಾವು ಮತ್ತೆ ಜೀನೋಮ್ ಸೀಕ್ವೆನ್ಸಿಂಗ್ ಕಳಿಸ್ಬೇಕು. ಅವಾಗ ಮಾತ್ರನೇ ಅದನ್ನು ದೃಢೀಕರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ JN.1 ಹೊಸ ವೇರಿಯಂಟ್ ನಮ್ಮಲ್ಲಿ ಆಗಿಲ್ಲ. ಸೊ ಒಮಿಕ್ರಾನ್ ಆ್ಯಸ್ ಸಚ್ ನೀವೇನು ನೋಡಿದ್ದೀವಿ, ಈಗಾಗಲೇ 3rd ವೇವ್ನಲ್ಲಿ ಸಾಕಷ್ಟು ಪ್ರಕರಣಗಳನ್ನು ಕಂಡು ಬಂದಿತ್ತು. ಬಟ್ ವಿರ್ಲೆನ್ಸ್ ಏನು ನಮ್ಮ ವೈರಸ್ಸಿಂದ ಕಡಿಮೆ ಆಗ್ತಾ ಬಂದಮೇಲೆ ಪಾಸಿಟಿವಿಟಿ ರೇಟ್ ಜಾಸ್ತಿ ಆದ್ರೂ ಸೊ ಹಾಸ್ಪಿಟಲೈಸೇಷನು, ರಿಕ್ವೈರ್ಮೆಂಟ್ ಆಫ್ ICU ಬೆಡ್ಸು, ರಿಕ್ವೈರ್ಮೆಂಟ್ ಆಫ್ ವೆಂಟಿಲೇಟರ್ಸು ಅವೆಲ್ಲ ಪ್ರಕರಣಗಳು ಕಡಿಮೆ ಆಗಿತ್ತು. ಸೊ ಅದೇ ನಿಟ್ಟಿನಲ್ಲಿ ಇದೇ ಈ JN.1 ಪ್ರಕರಣ ಅಂತ ಹೇಳಿ. ಬಟ್ ಸ್ಟಿಲ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈ ವೇರಿಯಂಟ್ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ.